ದಾಳಿ ಮಾಡಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಟೆಸ್ಟ್ ಮಾಡಲು ನಿನ್ನೆ ಯತ್ನ. ಪಾಕ್ ದಾಳಿ ವಿಫಲವಾಗಿದೆ, ನಾವು ಪಾಕ್ಗೆ ತಕ್ಕ ಉತ್ತರವನ್ನ ನೀಡಿದ್ದೇವೆ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಲಾಗಿದೆ. ವಿಂಗ್ ಕಮಾಂಡರ್ ವಿಮಿಕಾ ಸಿಂಗ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನ ಟರ್ಕಿಯ ಡ್ರೋನ್ಗಳಿಂದ ದಾಳಿಯನ್ನ ಮಾಡಿದೆ. ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಂತಹ ಮಾಹಿತಿಯ ಡೀಟೇಲ್ಸ್ ಇದು. ಏರ್ ಡಿಫೆನ್ಸ್ ಯತ್ನದ ಬಗ್ಗೆ ಮಾತನಾಡಿದ್ದಾರೆ. ಪಾಕ್ನಿಂದ 300ರಿಂದ 400 ಡ್ರೋನ್ಗಳಿಂದ ಭಾರತದ ಮೇಲೆ ದಾಳಿ, ಹಲವು ನಗರಗಳ ಮೇಲೆ ದಾಳಿಗೆ ಪಾಕ್ ಯತ್ನವನ್ನ ಪಟ್ಟಿದೆ. ಪಾಕ್ನ ಎಲ್ಲಾ ಡ್ರೋನ್ಗಳನ್ನ ಕೂಡ ನಾವು ಹೊಡೆದುರುಳಿಸಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ಅವರ ಹೇಳಿಕೆ ಇದು. ಪಾಕ್ನಿಂದ ಸುಮಾರು 300ರಿಂದ 400 ಡ್ರೋನ್ ಮೂಲಕ ದಾಳಿಗೆ ಯತ್ನ ನಡೆದಿತ್ತು. ಆದರೆ ಆ ದಾಳಿಯನ್ನ ನಾವು ವಿಫಲಗೊಳಿಸಿದ್ದೇವೆ, ಪಾಕಿಸ್ತಾನವನ್ನ ಹಿಮ್ಮೆಟ್ಟಿಸಿದ್ದೇವೆ, ಅದರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಅಂತ ಹೇಳಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. 36 ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ರು. ಅವರ ಟಾರ್ಗೆಟ್ ಲಿಸ್ಟ್ ನಲ್ಲಿ ಯಾವ ಸ್ಥಳಗಳಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಕರ್ನಲ್ ಸೋಫಿಯಾ ಖುರೇಶಿ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಸಂಪೂರ್ಣವಾಗಿ ನಿನ್ನೆ ಆದಂತಹ ಪ್ರತಿದಾಳಿಯ ಬಗ್ಗೆ ಮಾಹಿತಿಯನ್ನ ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಿರುವುದು. ಆಮೇಲೆ ಅವರೇ ಬಳಸಿರುವಂತದ್ದು ಟರ್ಕಿಯ ಡ್ರೋನ್ಗಳನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಡೆಬ್ರಿಗಳನ್ನ FSLಗೆ ಕಳಿಸಿರೋದು, ಅದರಿಂದ ಬಂದಿರುವಂತ ಕೆಲವೊಂದು ರಿಪೋರ್ಟ್ಗಳು, ಸಾಕ್ಷ್ಯಗಳನ್ನ ಕೂಡ ಇಟ್ಟು ಮಾತನಾಡ್ತಾ ಇದ್ರು ಪತ್ರಿಕಾಗೋಷ್ಠಿಯಲ್ಲಿ. ಇನ್ನು ಪಾಕಿಸ್ತಾನ ಆರ್ಟಿಲರಿ ಶೆಲ್ ದಾಳಿಯನ್ನ ಮಾಡಿದೆ. ಯಾವ್ಯಾವ ಟಾರ್ಗೆಟ್ಗಳು ನಾಗರಿಕರನ್ನ ಗುರಿಯಾಗಿಸಿ ಪಾಕ್ನಿಂದ ದಾಳಿಗಳಾಗಿದೆ. ಇನ್ನೊಂದು ಆಶ್ಚರ್ಯಕರ ಸಂಗತಿ, ಉರಿ, ಪೂಂಚ್, ರಜೌರಿ, ಉಧಂಪುರ್ ಈ ರೀತಿಯಾಗಿ ಅದರ ಹೊರತಾಗಿನೂ ಕೂಡ ಹೆವಿ ಶೆಲ್ಲಿಂಗ್ LOC ಭಾಗದಲ್ಲಿ, ಅದು ಕೂಡ ಕ್ರಿಸ್ ಸ್ಕೂಲ್ ಬುಜ್ ಅಲ್ಲಿ ನಡೆದಿದೆ ಅನ್ನುವಂತ ಡೀಟೇಲ್ಗಳನ್ನ ಕೊಡ್ತಾ ಇದ್ರು. ಇದೇ ದಾಳಿಯಲ್ಲಿ ಸ್ಕೂಲ್ನಲ್ಲಿ ಮಕ್ಕಳಿರ್ಲಿಲ್ಲ, ಆದ್ರೆ ಅಕ್ಕಪಕ್ಕದ ನಿವಾಸದಲ್ಲಿದ್ದಂತ 2 ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡಿದ್ದಾರೆ ಪಾಕಿಸ್ತಾನ ನಡೆಸಿರುವಂತಹ ಶೆಲ್ ದಾಳಿಯಲ್ಲಿ. ಇನ್ನೊಂದು ಕ್ರಿಶ್ಚಿಯನ್ ಕಾನ್ವೆಂಟ್ ಮೇಲೆ ಆಗಿರುವಂತಹ ದಾಳಿ, ಅದರಿಂದ ಯಾವುದೇ ಜೀವಹಾನಿ ಆಗಿಲ್ಲ, ಬಟ್ ವಸ್ತುಗಳ ನಷ್ಟ ಆಗಿದೆ ಅನ್ನುವಂಥ ಡೀಟೇಲ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ವರ್ಷಿಪ್ ಪ್ಲೇಸ್, ಗುರುದ್ವಾರ, ಕಾನ್ವೆಂಟ್, ಟೆಂಪಲ್ ಇವುಗಳ ಮೇಲೆ ಪಾಕಿಸ್ತಾನ ದಾಳಿ ಮಾಡಿರೋದು ನಿಜ, ಸತ್ಯ. पाकिस्तानी हमले के जवाब में पाकिस्तान में 4 हवाई रक्षा स्थलों पर सशस्त्र ड्रोन लॉन्च किए गए। इनमें से एक ड्रोन एडी रडार को नष्ट करने में सक्षम रहा। पाकिस्तानी हमले के जवाब में पाकिस्तान में 4 हवाई रक्षा स्थलों पर सशस्त्र ड्रोन लॉन्च किए गए। इनमें से एक ड्रोन एडी रडार को नष्ट करने में सक्षम रहा। पाकिस्तान ने जम्मू कश्मीर के तंगधार, उरी, पुंछ, मेंढर, राजौरी, अखनूर और उधमपुर में भारी कैलिबर आर्टिलरी गन और सशस्त्र ड्रोन का उपयोग करके नियंत्रण रेखा के पार गोलीबारी भी की, जिसके परिणाम स्वरूप भारतीय सेना के कुछ जवान हताहत हुए और घायल हुए। भारतीय जवाबी कार्रवाई में पाकिस्तानी सेना को भी बड़ा नुकसान पहुंचाया गया। पाकिस्तान ने जम्मू कश्मीर के तंगधार, उरी, पुंछ, मेंढर, राजौरी, अखनूर और उधमपुर में भारी कैलिबर आर्टिलरी गन और सशस्त्र ड्रोन का उपयोग करके नियंत्रण रेखा के पार गोलीबारी भी की, जिसके परिणाम स्वरूप भारतीय सेना के कुछ जवान हताहत हुए और घायल। ಇನ್ನು ಪಾಕಿಸ್ತಾನ ಟರ್ಕಿಯ ಡ್ರೋನ್ಗಳಿಂದ ದಾಳಿ ಮಾಡಿದೆ. ಟರ್ಕಿಯ ಡ್ರೋನ್ಗಳನ್ನ ಬಳಸಲಾಗಿದೆ ಅನ್ನೋದು ಈಗಾಗಲೇ ಅಧಿಕೃತವಾಗಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಪಾಕ್ ದಾಳಿ ವಿಫಲ ಯತ್ನವನ್ನ ಮಾಡಿದೆ, ನಾವು ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ವಿಂಗ್ ಕಮಾಂಡರ್ ಅವರು ಮಾಹಿತಿಯನ್ನ ಕೊಟ್ಟರು. ಟರ್ಕಿಯ ಡ್ರೋನ್ಗಳನ್ನ ತನ್ನ ದಾಳಿಗೆ ಪಾಕಿಸ್ತಾನ ಬಳಸಿಕೊಂಡಿತ್ತು ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ. 3 ಜನ ಇದ್ರು, ಕರ್ನಲ್ ಸೋಫಿಯಾ ಖುರೇಶಿ, ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್, ಹಾಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಏನೇನಾಯ್ತು ಅನ್ನೋದಾಗಿ, ಎಷ್ಟು ಡ್ರೋನ್ಗಳ ಮೂಲಕವಾಗಿ ದಾಳಿಯಾಗಿದೆ, ಎಲ್ಲೆಲ್ಲಿ ಟಾರ್ಗೆಟ್ಗಳಿತ್ತು, ಯಾವ್ಯಾವುದನ್ನ ನಾವು ಡಿಫೆಂಡ್ ಮಾಡ್ಕೊಂಡಿದೀವಿ ಅನ್ನುವಂಥ ಡೀಟೇಲ್ಗಳನ್ನ ಕೆಲವೊಂದು ಪಿಕ್ಚರ್ ಸಮೇತವಾಗಿ ತಿಳಿಸಿದ್ದಾರೆ. Pakistan also carried out artillery shelling across the line of control using heavy caliber artillery guns and armed drones at Tangdhar, Uri, Poonch, Mendhar, Rajouri, Akhnoor and Udhampur in Jammu and Kashmir area.
which resulted in some losses and injuries to Indian Army personnel. Pakistan Army also suffered major losses in Indian retaliatory fire. Pakistan also carried out artillery shelling across the line of control using heavy caliber artillery guns and armed drones at Tangdhar, Uri, Poonch, Mendhar, Rajouri, Akhnur, and Udhampur in Jammu and Kashmir area, which resulted in some losses and injuries to Indian Army personnel. Pakistan Army also suffered major losses in Indian retaliatory fire. Pakistan's irresponsible behavior again came to fore. Pakistan did not close its civil airspace despite it launching a failed unprovoked drone and missile attack on 7th May at 8:30 hours in the evening. Pakistan is using civil airliners as a shield, knowing fully well that its attack on India would elicit a swift air defense response. This is not safe for the unsuspecting civil airliners, including the international flights which were flying near IB between India and Pakistan. Pakistan's irresponsible behavior. ಪಾಕಿಸ್ತಾನದ ಬೇಜವಾಬ್ದಾರಿಯ ಬಗ್ಗೆ ವಿಂಗ್ ಕಮಾಂಡರ್ ವಿಮಿಕಾ ಸಿಂಗ್ ಅವರು ಮಾಹಿತಿಯನ್ನ ಕೊಟ್ಟರು. ಯಾವ ರೀತಿಯಾಗಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸಿತು ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದ್ರು. ಅದರ ಜೊತೆಗೆ